ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಡಿಸೆಂಬರ್ 1ನೇ ತಾರೀಕು RRB ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಬಂದಿರುವಂತಹ GK ಮತ್ತು CA ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಆಲ್ರೆಡಿ ನಾನು 27 ಮತ್ತು 28ನೇ ತಾರೀಕಿನ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ MCQಸನ್ನು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಇನ್ನು ಉಳಿದಂತೆ ನಮ್ಮ SBK ಕನ್ನಡ ಅನ್ನೋ ಫ್ರೀ ಚಾನಲ್ನ ಜಾಯ್ನ್ ಆದರೆ ನಿಮಗೆ ಕ್ಷಣದ ಮಾಹಿತಿ ಕೂಡ ಸಿಗ್ತಾ ಇರ್ತದೆ. ನಮ್ಮ ಹತ್ರ 2025 ಮತ್ತು 24ರ ಕರೆಂಟ್ ಅಫೇರ್ಸ್ ಇದೆ. ಯಾಕಂದರೆ RRBಯ ಎಕ್ಸಾಮ್ಸಲ್ಲಿ ರೀಸೆಂಟಾಗಿ 20 ಕ್ವಶನ್ಗಳ GK CA ಸೀರೀಸ್ನಲ್ಲಿ 10ರಿಂದ 15 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರ್ತಾ ಇವೆ. ಹಾಗಾಗಿ 2025ರ ಕರೆಂಟ್ ಅಫೇರ್ಸು ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ತಯಾರು ಮಾಡಿರೋದ್ರಿಂದ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆಸಕ್ತರು ವಾಟ್ಸಪ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಡಿಸೆಂಬರ್ 1ನೇ ತಾರೀಕಿನ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್ ಬೈ ಒನ್ ನೋಡ್ಕೋತಾ ಹೋಗಿ. ಕಳೆದ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಕೊಟ್ಟಿರುವ ಮಾಹಿತಿ ಕೂಡ ಇದಕ್ಕೆ ತುಂಬ ಅನುಗುಣವಾಗಿರುತ್ತೆ. ನಾನು ಕಳೆದ 2 ವೀಡಿಯೋಗಳಲ್ಲಿ ಕೊಟ್ಟಿರುವ ಮಾಹಿತಿ ಅನುಗುಣವಾಗಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಫಸ್ಟ್ 2 ವೀಡಿಯೋಗಳನ್ನು ದಯವಿಟ್ಟು ನೋಡ್ಕೊಳ್ಳಿ. ಮೊದಲನೇದು ಇಂಡಿಯನ್ ಪ್ರೀಮಿಯರ್ ಲೀಗ್. ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ ಅಂತ ಮೊದಲನೇ ದಿನನೇ ಹೇಳಿದ್ದೆ. ಮೊದಲನೇ ಶಿಫ್ಟಲ್ಲಿ ನಮಗೆ ಅಂಡರ್-19 ಮಹಿಳೆಯರ ವಿಶ್ವಕಪ್ ಬಗ್ಗೆ ಕ್ವಶನ್ ಕೇಳಿದ್ರು 27ನೇ ತಾರೀಕು. ಅದಾದಮೇಲೆ 28ನೇ ತಾರೀಕು ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ಇದ್ರ ಮೇಲೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ನಿಮಗೆ ವರ್ಲ್ಡ್ ಕಪ್ ಅಂತ ಬಂದರೆ, ಕ್ರಿಕೆಟ್ ಅಂದ್ರೆ ಬಂದರೆ ಅಂಡರ್-19 ಮೇಲೆ ಕೇಳಿದ್ದಾರೆ. ನೆಕ್ಸ್ಟು ರಣಜಿ ಮೇಲೆ ಕೇಳ್ತಾರೆ. ಅದಾದಮೇಲೆ ನಮ್ಮ ಏಷ್ಯಾ ಕಪ್ಪು, ನಮ್ಮ ವರ್ಲ್ಡ್ ಕಪ್ 2023ರಲ್ಲಿ, ಅದಾದಮೇಲೆ ಚಾಂಪಿಯನ್ಸ್ ಟ್ರೋಫಿ, ಅದಾದಮೇಲೆ ಈ ವರ್ಷ T20 ವರ್ಲ್ಡ್ ಕಪ್ 2024ರಲ್ಲಿ, ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ. ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿದೆ. ಹಾಗೆ IPL ಮತ್ತು WPL ಬಗ್ಗೆ 2025ರ IPL ಮತ್ತು WPL ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಇವತ್ತಿನ 1ನೇ ತಾರೀಕಿನ ಕ್ವಶನಲ್ಲಿ IPLನಲ್ಲಿ 2025ರಲ್ಲಿ ಹೈಯೆಸ್ಟ್ ರನ್ಗಳನ್ನು ಗಳಿಸಿದಂಥವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಈ ವರ್ಷ IPLನಲ್ಲಿ 2025ರ ಅಡಿಷನ್ನಲ್ಲಿ 141 ರನ್ಗಳನ್ನು ಗಳಿಸಿರುವಂಥ ಸನ್ರೈಸರ್ಸ್ ಹೈದರಾಬಾದ್ನ ಅಭಿಷೇಕ್ ಶರ್ಮಾ ಅವರು ಈ ಬಾರಿ IPLನಲ್ಲಿ ಅತ್ಯಧಿಕ ರನ್ ಸ್ಕೋರರ್ ಆಗಿರ್ತಾರೆ. ಅತ್ಯಧಿಕ IPLನ ಸ್ಕೋರರ್ ಯಾವುದೇ ಆವೃತ್ತಿಗಳನ್ನು ಇಟ್ಕೊಳ್ದೇನೆ ಹೈಯೆಸ್ಟ್ ಯಾವುದು ಅಂದರೆ 175 ಇದೆ, 175. ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಇದು. IPLನ ಆಲ್ ಟೈಮ್ ರೆಕಾರ್ಡ್ ಇದು. ಇದನ್ನು ಬ್ರೇಕ್ ಮಾಡ್ತಾರೆ ಯಾರಾದರೂ ನೋಡಬೇಕು. ಈ ವರ್ಷದ ಕೇಳಿರೋದ್ರಿಂದ ಇದು ನೋಡ್ಕೊಳ್ಳಿ. ಇದ್ರ ಜೊತೆಗೆ ನೀವು IPLಲ್ಲಿ ನೋಡ್ಕೋಬೇಕಾಗಿರೋದೇನು ಅಂದರೆ ಈ ವರ್ಷ ಯಾರು ಗೆದ್ದಿದ್ದಾರೆ, ಈ ವರ್ಷ ಎಷ್ಟನೇ ಎಡಿಷನ್ನು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಯಾರು, ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರು. ಅದೇ ರೀತಿ WPLಲ್ಲಿ ಈ ವರ್ಷ ಯಾರು ಗೆದ್ದಿದ್ದಾರೆ, ಎಷ್ಟನೇ ಎಡಿಷನ್ನು, ಪರ್ಪಲ್ ಕ್ಯಾಪ್ ಹೋಲ್ಡರು, ಆರೆಂಜ್ ಕ್ಯಾಪ್ ಹೋಲ್ಡರ್, ಇಷ್ಟು ನೋಡ್ಕೋಬೇಕು. ಇದನ್ನು ಬಿಟ್ಟರೆ ಅಂಡರ್-19 ಬಗ್ಗೆ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ರಿಪಿಟೇಷನ್ ಆಗೋ ಚಾನ್ಸ್ ಇರುತ್ತೆ. ಇದನ್ನು ಬಿಟ್ಟರೆ ನೀವು ಭಾರತ ಕ್ರಿಕೆಟ್ ತಂಡ ಭಾಗವಹಿಸಿರುವಂಥ ಏಷ್ಯಾ ಕಪ್ಪು, ಚಾಂಪಿಯನ್ಸ್ ಟ್ರೋಫಿ, T20 ವರ್ಲ್ಡ್ ಕಪ್ಪು, ಮತ್ತು ನಮ್ಮ ಹೋಮಲ್ಲಿ 2023ರಲ್ಲಿ ವರ್ಲ್ಡ್ ಕಪ್ ಆಯ್ತಲ್ಲ ಇದು, ನೆಕ್ಸ್ಟ್ ನಮ್ಮ 2027ರಲ್ಲಿ ವರ್ಲ್ಡ್ ಕಪ್ ಬರ್ತಾ ಇದೆ ಅದು. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. ಇಷ್ಟನ್ನು ನೋಡ್ಕೊಂಡಿರಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ ಕ್ವಶನ್ಸು. ಇದ್ರ ಮೇಲೆ ಮುಂದಿನ ಶಿಫ್ಟ್ಗಳಲ್ಲಿ ಬರ್ತವೆ. ಸೊ ಇದು ನೋಡ್ಕೊಂಡಿರಿ. ನೆಕ್ಸ್ಟು ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಪ್ರೆಸೆಂಟ್ಲಿ ನಮ್ಮ ಹತ್ರ 15ನೇ ಹಣಕಾಸು ಆಯೋಗ ನಡೀತಾ ಇದೆ. 2020ನೇ ಇಸ್ವಿಯಿಂದ 2026ರ ಮಾರ್ಚ್ ತಿಂಗಳ ತನಕ ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಭಾರತದ 15ನೇ ಹಣಕಾಸು ಆಯೋಗ ನಡೀತಾ ಇದೆ. 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಪ್ಪ ಅಂದರೆ NK ಸಿಂಗ್ ಅಂತ. NK ಸಿಂಗ್ ಅವರು ಪ್ರೆಸೆಂಟು ನಮ್ಮ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ಸಾಮಾನ್ಯವಾಗಿ ರೈಲ್ವೇಸಲ್ಲಿ 15 ಕೇಳ್ತಾರೆ, ಇಲ್ಲ 16 ಕೇಳ್ತಾರೆ, ಕನ್ಫ್ಯೂಷನ್ ಮಾಡೋಕ್ಕೆ. ಪ್ರೆಸೆಂಟು 15 ನಡೀತಿರೋದು. ಬಟ್ 2026 ಬರ್ತಿರೋದ್ರಿಂದ 2026ಕ್ಕೆ ಆಲ್ರೆಡಿ ಅಲರ್ಟ್ ಆಗಿದೆ. 2026ರಿಂದ ಮುಂದಿನ ಬರುವಂತಹ ಟೈಮ್ ಲೈನ್ವರೆಗೂ ಅರವಿಂದ್ ಪನಗರಿಯಾ ಅವರು 2026ರ ಮಾರ್ಚ್ನ ನಂತರ ನಮ್ಮ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ನೋಡ್ಕೊಂಡಿರಿ. ಇದಾದಮೇಲೆ ಹಣಕಾಸು ಆಯೋಗದ ಆರ್ಟಿಕಲ್ ನೋಡ್ಕೊಳ್ಳಿ. ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ನೋಡ್ಕೊಂಡಿರಿ. ಯಾಕಂದರೆ ಇದಕ್ಕೆ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಸೇಮ್ ಕ್ವಶನ್ ಕೇಳೋ ಚಾನ್ಸಸ್ಸು ಕಡಿಮೆ ಇರ್ತವೆ. ಇದಾದಮೇಲೆ ಅರ್ಜುನ ಪುರಸ್ಕಾರದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಎಕ್ಸಾಕ್ಟಾಗಿ ಕ್ವಶನ್ ನನಗೆ ಗೊತ್ತಿಲ್ಲ ಏನು ಕ್ವಶನ್ ಕೇಳಿದ್ದಾರೆ ಅಂತ, ಬಟ್ ಅರ್ಜುನ ಪ್ರಶಸ್ತಿ ಮೇಲೆ ಕ್ವಶನ್ ಕೇಳಿದ್ದಾರೆ. ನೆನಪಿರಲಿ, 27ನೇ ತಾರೀಕು ದ್ರೋಣಾಚಾರ್ಯ ಪ್ರಶಸ್ತಿ ಬಗ್ಗೆ ಕ್ವಶನನ್ನು ಕೇಳಿದರು. ಅರ್ಜುನ ಪ್ರಶಸ್ತಿ ಕೇಳಿದ್ದಾರೆ, ದ್ರೋಣಾಚಾರ್ಯ ಕೇಳಿದ್ದಾರೆ. ಹಾಗೆ ಪದ್ಮ ಪುರಸ್ಕಾರದ ಬಗ್ಗೆ 28ನೇ ತಾರೀಕು ಕೇಳಿದರು. ಪದ್ಮ ಪುರಸ್ಕಾರಗಳು ಅಂದರೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಅಂತ ಹೇಳ್ತೀವಲ್ಲ, ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅವು. ಸೊ ಅದ್ರ ಮೇಲೆ ಕ್ವಶನನ್ನು ಕೇಳಿದ್ದಾರೆ. ಅರ್ಜುನ ಪ್ರಶಸ್ತಿ ಕೇಳಿದ್ದಾರೆ, ದ್ರೋಣಾಚಾರ್ಯ ಕೇಳಿದ್ದಾರೆ 27-28ರಲ್ಲಿ. ಇವಾಗ ಅರ್ಜುನ ಕೇಳಿದ್ದಾರೆ. ರಿಪಿಟೇಷನ್ ಆಗುತ್ತೆ. ಇದರಲ್ಲಿ ವಿಭಾಗ ಮಾಡ್ಕೊಂಡು ಕೇಳ್ತಾರೆ. ಅರ್ಜುನ ಪುರಸ್ಕಾರ ಅಂದರೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬಿಡಲ್ಲ, ಯಾರು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ಮೇಲೆ ಈ ಕ್ವಶನನ್ನು ಕೇಳಿರ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಂಡಿರಿ. ಅದಾದಮೇಲೆ
ಕರಪ್ಷನ್ ಇಂಡೆಕ್ಸನ್ನು ಲಾಸ್ಟ್ 28ನೇ ತಾರೀಕು ಕೇಳಿದರು. 28ನೇ ಎಕ್ಸಾಮಲ್ಲಿ 28 ನವೆಂಬರ್ನ ಎಕ್ಸಾಮಲ್ಲಿ ಕರಪ್ಷನ್ ಇಂಡೆಕ್ಸ್ ಬಗ್ಗೆ ಕೇಳಿದರು. ಇವತ್ತು ಫಸ್ಟ್ ಡಿಸೆಂಬರಲ್ಲಿ ಅವರು ಲಿಂಗ ಅಂತರ ಸೂಚ್ಯಾಂಕದ ಬಗ್ಗೆ ಕೇಳಿದ್ದಾರೆ. ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ದೇಶ ಯಾವುದು ಅಂತ ಕ್ವಶನ್ನ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಸೊ ಇದರಲ್ಲಿ ಐಸ್ಲ್ಯಾಂಡ್ ಅನ್ನೋ ದೇಶ ಮೊದಲನೇ ಸ್ಥಾನದಲ್ಲಿರ್ತದೆ. ಭಾರತ 131ನೇ ಸ್ಥಾನದಲ್ಲಿರ್ತದೆ. ಓವರ್ ಆಲ್ ಆಗಿ 145 ದೇಶಗಳಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಇಷ್ಟು ಮಾಹಿತಿ ನಿಮ್ಮ ಹತ್ರ ಇರಬೇಕು. ಇಂಡೆಕ್ಸ್ಗಳ ಒಂದು ಪಟ್ಟಿಯನ್ನು ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ, ತಪ್ಪದೆ ನೋಡ್ಕೊಳ್ಳಿ. 2024-25 ಪ್ರಮುಖ ಇಂಡೆಕ್ಸ್ಗಳ ಮಾಹಿತಿ ಮೇಲೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಕರೆಂಟ್ ಅಫೇರ್ಸನ್ನು ಸಾಧ್ಯವಾದಷ್ಟು 2025 ಜನವರಿಯಿಂದ ನವೆಂಬರ್ ತನಕ 11 ತಿಂಗಳ ಕರೆಂಟ್ ಅಫೇರ್ಸನ್ನು ಚೆನ್ನಾಗಿ ಓದ್ಕೊಂಡಿರಿ. ಇದ್ರ ಮೇಲೆ ನಿಮಗೆ 7ರಿಂದ 10 ಕ್ವಶನ್ನು ಸಿಗ್ತವೆ ಆರಾಮಾಗಿ. ನೆಕ್ಸ್ಟ್ ಇದಾದಮೇಲೆ ವಿಶ್ವ ಯೋಗ ದಿನದ ಬಗ್ಗೆ ಥೀಮ್ ಕೇಳಿದರು. 27ನೇ ತಾರೀಕು ಥೀಮ್ ಕೇಳಿದರು. 28ನೇ ತಾರೀಕು ವಿಶ್ವ ಯೋಗದ ಬಗ್ಗೆ ಇನ್ನೊಂದು ಕ್ವಶನ್ ಕೇಳಿದರು. 1ನೇ ತಾರೀಕು ಏನು ಕೇಳಿದ್ದಾರೆ ಅಂದರೆ, ಈ ಬಾರಿಯ ವಿಶ್ವ ಯೋಗ ದಿನದಂದು 3 ಲಕ್ಷ ಜನರನ್ನು ಒಂದು ಕಡೆ ಸೇರಿಸಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ಯಾವ ದೇಶದಲ್ಲಿ ಈ ರೆಕಾರ್ಡ್ನ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಒಂದೇ ಕಡೆ ಯೋಗವನ್ನು 3 ಲಕ್ಷ ಜನ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿರೋದು ನಮ್ಮ ಭಾರತದಲ್ಲಿ, ಇಂಡಿಯಾ. ಸೊ ವರ್ಲ್ಡ್ ಯೋಗ ಡೇ ಇದೆಯಲ್ಲ, ಇಂಪಾರ್ಟೆಂಟ್ ಟಾಪಿಕ್ಕು ರೈಲ್ವೇಸಲ್ಲಿ, ಇದಕ್ಕೆ ರಿಲೇಟೆಡ್ ಆಗಿ ತುಂಬ ಕ್ವಶನ್ ಕೇಳ್ತಾರೆ. ಅದರಿಂದ ವಿಶ್ವ ಯೋಗ ದಿನವನ್ನು ಭಾರತ ಸರ್ಕಾರ ಯಾವಾಗಿಂದ ಆರಂಭ ಮಾಡ್ತು, ಪ್ರತಿ ವರ್ಷ ಯಾವಾಗ ನಡೆಸ್ತಾರೆ, ಈ ವರ್ಷದ ಎಡಿಷನ್ ಎಷ್ಟು, ಯಾವ ದೇಶಗಳನ್ನು ನಡೆಸ್ತಾ ಇದ್ದಾರೆ, ಈ ಥರ ಟೆಕ್ನಿಕಲ್ ಕ್ವಶನ್ಸ್ ಇರ್ತಾವಲ್ಲ ನೋಡಿ. 3 ಲಕ್ಷ ಜನ ಭಾಗವಹಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಈ ಸಲ. ಇದಾದಮೇಲೆ ಥೀಮ್ ಕೇಳ್ಬೋದು. ನೆಕ್ಸ್ಟು ಈ ವರ್ಷದ ಧ್ಯೇಯವಾಕ್ಯವೇನು ಅಂತ ಕೇಳ್ಬೋದು. ಇದನ್ನೆಲ್ಲ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಪುಲ್ಟಿಜರ್ ಅವಾರ್ಡ್ 2025 ಕೇಳಿದ್ದಾರೆ. ಅವಾರ್ಡ್ಸ್ಗಳ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಪುಲ್ಟಿಜರ್ ಕೇಳಿದ್ದಾರೆ. ನೆಕ್ಸ್ಟು ಏಬೆಲ್ ಪ್ರಶಸ್ತಿ ಕೇಳ್ಬೋದು, ನೋಬೆಲ್ ಪ್ರಶಸ್ತಿ ಕೇಳ್ಬೋದು. ಅದಾದಮೇಲೆ ನ್ಯಾಷನಲ್ ಅವಾರ್ಡ್ಸ್ ಕೇಳ್ಬೋದು. ಆಸ್ಕರ್ ಅವಾರ್ಡ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಕಳೆದ ಬಾರಿ ಭಾರತದ ತ್ರಿಬಲರ್ ಅನ್ನೋ ಚಿತ್ರ ಆಸ್ಕರ್ ಅವಾರ್ಡ್ಸನ್ನು ಗೆದ್ದಿದೆ ನಮ್ಮ ಭಾರತದಿಂದ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೂಡ ಬರ್ಬೋದು, ನೋಡ್ಕೊಂಡಿರಿ. ಪುಲ್ಟಿಜರ್ ಪ್ರಶಸ್ತಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. 2025 ಪುಲ್ಟಿಜರ್ ಪುರಸ್ಕಾರವನ್ನು ಚೀನಾ ದೇಶದವ್ರು ಗೆದ್ದಿರ್ತಾರೆ. ಅವ್ರ ಹೆಸರು ನೋಡ್ಕೊಂಡಿರಿ ಒಂದು ಸ್ವಲ್ಪ. ನೆಕ್ಸ್ಟು ಸೈನ್ಸಲ್ಲಿ ಫಾರ್ಮಿಕ್ ಆ್ಯಸಿಡ್ನ ಫಾರ್ಮುಲಾ ಕೇಳಿದ್ದಾರೆ. ಕೆಮಿಕಲ್ ಫಾರ್ಮುಲಾ ಏನು ಅಂತ HCOOH ಅಂತ ಕರಿತೀವಿ, ಫಾರ್ಮಿಕ್ ಆಮ್ಲ. ನೆಕ್ಸ್ಟು CH3COOH ಅಂದರೆ ಅಸಿಟಿಕ್ ಆಮ್ಲ. ಈ ಥರ ಕೆಮಿಸ್ಟ್ರಿಯಲ್ಲಿ ನಿಮಗೆ ಟಾಪಿಕ್ಸಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಇರುತ್ತೆ, ಇಲ್ಲ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಂಡಿರಿ. ಫಾರ್ಮಿಕ್ ಆಮ್ಲದ ಬಗ್ಗೆ ಕ್ವಶನನ್ನು ರೈಸ್ ಮಾಡಿದ್ದಾರೆ. ನೆಕ್ಸ್ಟು ಯೂನಿಫಾರ್ಮ್ ಮೋಷನ್ ಬಗ್ಗೆ ಫಿಸಿಕ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಎಕ್ಸಾಕ್ಟ್ ಕ್ವಶನ್ ಗೊತ್ತಿಲ್ಲ. ಯೂನಿಫಾರ್ಮ್ ಮೋಷನ್. ಸೊ ಫಿಸಿಕ್ಸು ನಿಮಗೆ 7ರಿಂದ 10 ಕ್ವಶನ್ ತನಕ ಎಕ್ಸಾಮಲ್ಲಿ ಬರ್ತಾ ಇವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಫಿಸಿಕ್ಸು ತುಂಬ ಕ್ಯಾರಿ ಮಾಡ್ತಾ ಇದೆ. ಹಾಗಾಗಿ ಇದರ ಟಾಪಿಕ್ಸನ್ನು ಕವರ್ ಮಾಡ್ಕೊಂಡೋಗಿ, ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕ್ರೋಮೋಪ್ಲಾಸ್ಟ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಎಕ್ಸಾಕ್ಟಾಗಿ ಕ್ವಶನ್ ಗೊತ್ತಿಲ್ಲ. ಕ್ರೋಮೋಪ್ಲಾಸ್ಟ್ ಅದೇ 27ನೇ ತಾರೀಕು ನೋಡ್ಕೊಳ್ಳಿ. ಕ್ಲೋರೋಪ್ಲಾಸ್ಟ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಕ್ಲೋರೋಫಿಲ್ ಬಗ್ಗೆ ಕ್ವಶನ್ ಬಂದಿದೆ. ಹಾಗಾಗಿ ಈ ಟಾಪಿಕ್ಸ್ಗಳನ್ನು ದಯವಿಟ್ಟು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಂಡೋಗಿ. ಇದಾದಮೇಲೆ ವರುಣ ಎಕ್ಸಸೈಸ್ 2025, ವರುಣ ಮಿಲಿಟರಿ ಎಕ್ಸಸೈಸ್ 2025 ಎಲ್ಲಿ ನಡೀತಾ ಇದೆ, ಯಾವ 2 ದೇಶಗಳ ನಡುವೆ ನಡೆಯುತ್ತೆ, ಇದು ಎಷ್ಟನೇ ಎಡಿಷನ್ನು, ಎಲ್ಲ ಮಾಹಿತಿಗಳನ್ನು ನೋಡ್ಕೊಳ್ಳೋ ಜೊತೆಗೆ ಈ ಥರ ಎಕ್ಸಸೈಸಸ್, ಇಂಡಿಯಾದ ಮಿಲಿಟರಿ ಎಕ್ಸಸೈಸು, ಏರ್ಫೋರ್ಸ್ ಎಕ್ಸಸೈಸು, ಇದನ್ನು ದಯವಿಟ್ಟು ರೀಸೆಂಟ್ ಆಗಿರೋ ಎಕ್ಸಸೈಸಸನ್ನು, ಕರೆಂಟ್ ಅಫೇರ್ಸ್ ಕವರ್ ಆಗುವಂಥ ಎಕ್ಸಸೈಸಸನ್ನು ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ PH ಮೌಲ್ಯದ ಬಗ್ಗೆ ಒಂದು ಸ್ಪೆಸಿಫಿಕ್ ಕ್ವಶನ್ ಕೇಳಿದ್ದಾರೆ. PH ಮೌಲ್ಯದ ಬಗ್ಗೆ ಕೆಳಕಂಡ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಇದೆ ಅಥವಾ ತಪ್ಪಿದೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. PH ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 0, 7, 14. 0ಯಿಂದ 14 PH ಸ್ಕೇಲ್ ಅಂತ ಕರಿತೀವಿ. ಇದರಲ್ಲಿ 0ಯಿಂದ 14 ತನಕ ರೀಡಿಂಗ್ ಇರುತ್ತೆ. 0ಯಿಂದ 7 ತನಕ ಇದ್ದರೆ ಅದನ್ನು ಆ್ಯಸಿಡ್ ಅಂತ ಕರಿತೀವಿ. 7ರಿಂದ 14 ಇದ್ದರೆ ಬೇಸ್ ಅಂತ ಕರಿತೀವಿ. 7 ಇದ್ದರೆ ನ್ಯೂಟ್ರಲ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಲಿ, ಬೇಸಿಕ್ ಐಡಿಯಾ ಇದು. ಇದಾದಮೇಲೆ ರೀಸೆಂಟಾಗಿ RBIನ ಡೆಪ್ಯೂಟಿ ಗವರ್ನರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಈ ನಿಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ, ಸರ್ಶೀತ್ ಚಂದ್ರ ಮುರ್ಮು ಅನ್ನೋರು ರೀಸೆಂಟಾಗಿ ಆಯ್ಕೆಯಾಗಿದ್ದಾರೆ RBIನ ಡೆಪ್ಯೂಟಿ ಗವರ್ನರ್ ಆಗಿ. 4 ಜನ ಡೆಪ್ಯೂಟಿ ಗವರ್ನರ್ ಇರ್ತಾರೆ RBIಗೆ, ಒಬ್ಬರು ಗವರ್ನರ್ ಇರ್ತಾರೆ. ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ, ಅವರು ಎಷ್ಟನೇವರು, ಅವ್ರ ಹಿಂದೆ ಇದ್ದಂಥ ಗವರ್ನರ್ ಯಾರು, RBI ಯಾವಾಗ ಸ್ಥಾಪನೆ ಆಯಿತು, ಓಕೆ, ಇದರ ರಾಷ್ಟ್ರೀಕರಣ ಯಾವಾಗಾಯಿತು, ಅದನ್ನು ಮೊದಲು ಯಾವ ಹೆಸರಿನಿಂದ ಕರಿತಿದ್ರು,
RBIನ ಗವರ್ನರ್ ರೀಸೆಂಟಾಗಿ ಆ್ಯಡ್ ಆಗಿರೋ ಗವರ್ನರ್ ಯಾರು, ಅವರು ಎಷ್ಟನೇವರು, ಹಿಂದೆ ಇದ್ದ ಗವರ್ನರ್ ಯಾರು, ಇದೆಲ್ಲ ಗೊತ್ತಿರಬೇಕು ನಿಮಗೆ. RBIನ ಡೆಪ್ಯೂಟಿ ಗವರ್ನರ್ ಬಗ್ಗೆ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ ಡೆಫಿನೆಟ್ಲಿ RBIನ ಬಗ್ಗೆ ಕ್ವಶನ್ಸ್ ಬರ್ತವೆ. ಸ್ಪೆಷಲಿ ನನಗನ್ಸಿರೋ ಪ್ರಕಾರ RBI ಎಕ್ಸಾಮ್, ನಮ್ಮ RRB ಎಕ್ಸಾಮ್ಸಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತಲೇ 2025 ಕೆಲವೊಮ್ಮೆ ಏನಾಗುತ್ತೆ, ವರ್ಷದ ಪ್ರಾರಂಭದಲ್ಲಿ ಒಬ್ರು ಇರ್ತಾರೆ, ವರ್ಷದ ಕೊನೆಯಲ್ಲಿ ಒಬ್ರು ಇರ್ತಾರೆ. ಅಂದರೆ ಟೈಮ್ ಲೈನಲ್ಲಿ ಅವರ ಅಧಿಕಾರಾವಧಿ ಮುಗಿದಿರುತ್ತೆ. ಇದು ಕೆಲವೊಮ್ಮೆ ನಮ್ಮ CJIಗಳು, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಕ್ವಶನ್ಸಲ್ಲಿ ಆಗುತ್ತೆ. ನೀವು ಗಮನಿಸ್ಬೋದು ಬೇಕಾದರೆ. ಈ ವರ್ಷ ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಲ್ಲಿ ನೀವು ಗಮನಿಸಿದ್ರೆ ಪ್ರಾರಂಭದಲ್ಲಿ ಒಬ್ಬರಿದ್ದರು, ನಂತರ ಒಬ್ಬರು ಈಗೊಬ್ಬರು ಬರ್ತಿದ್ದಾರೆ. ಅಂದರೆ ಚೇಂಜಸ್ ಆಗ್ತಿರುತ್ತೆ ಅವರ ಕಾಲಾವಧಿ ಮುಗಿತಾ ಇದ್ದಂಗೆ. ದಯವಿಟ್ಟು ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. CJI ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು. ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು 2025 ಆರಂಭದಿಂದ ಇಲ್ಲಿವರೆಗೂ ಯಾರ್ಯಾರು ಜಡ್ಜ್ ಆಗಿದ್ರು, ಎಷ್ಟನೇವರು ಅಂತ ನೋಡ್ಕೊಂಡಿರಿ. ಇದ್ರ ಮೇಲೆ ಕ್ವಶನ್ ರೈಸ್ ಆದಾಗ ಕನ್ಫ್ಯೂಷನ್ ಮಾಡ್ತಾರೆ. ಯಾಕೆಂದರೆ ಸ್ಪೆಸಿಫಿಕ್ ಆಗಿ ಭಾರತದ 2025 ಮಾರ್ಚ್ರಂತೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು ಅಂತ ಕ್ವಶನ್ ಕೇಳ್ತಾರೆ. ಇವತ್ತು ಯಾರಾಗಿದ್ರು ಅಂತ ಕ್ವಶನ್ ಕೇಳೋದಿಲ್ಲ. ಈ ಥರ ನಿಮಗೆ ಸ್ವಲ್ಪ ಟ್ರಿಕಿಯಾಗಿರೋ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೋಡ್ಕೊಂಡಿರಿ, ಇಂಪಾರ್ಟೆಂಟ್. ನೆಕ್ಸ್ಟು ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಕರಿತೀವಿ, ಭಾರತದ ಗುಪ್ತಚರ ಇಲಾಖೆ. ರಾದ ಸೆಕ್ರೆಟರಿ, ರೀಸೆಂಟಾಗಿ ಜಾಯ್ನ್ ಆಗಿರುವಂಥ ಸೆಕ್ರೆಟರಿ ಬಗ್ಗೆ ಕೇಳಿದ್ದಾರೆ, ಇಂಪಾರ್ಟೆಂಟು, ನೋಡ್ಕೊಂಡಿರಿ. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಸಂಪೂರ್ಣ ಮಾಹಿತಿ ಇದೀವ, ಯಾವಾಗ ಸ್ಥಾಪನೆ ಆಯಿತು, ಪ್ರೆಸೆಂಟ್ ಸೆಕ್ರೆಟರಿ ಯಾರಿದ್ದಾರೆ, ಡೈರೆಕ್ಟರ್ ಯಾರಿದ್ದಾರೆ, ಎಲ್ಲ ಮಾಹಿತಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಇದಾದ ಮೇಲೆ ಭಾರತದ ಸೆಮಿಕಾನ್ ಆಗಿರ್ತಕ್ಕಂಥ ವಿಕ್ರಮ್ 3201 ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸ್ಪೆಸಿಫಿಕ್ ಆಗಿ ಏನು ಕ್ವಶನ್ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆದಂಥ ಟೆಸ್ಟಿಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಸ್ಪೆಸಿಫಿಕ್ ಆಗಿ ಏನು ಕ್ವಶನ್ ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಭಾರತೀಯ ರೈಲ್ವೆ ಅವರು ಮೊಟ್ಟ ಮೊದಲ ವಿಸ್ತಾದ್ ಜಂಗಲ್ ಸಫಾರಿಯನ್ನು ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶ. ಇದು ನಮ್ಮ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೀವಿ ಕ್ವಶನ್ಸನ್ನು. ಈ ಥರ ಕ್ವಶನ್ಸನ್ನು, ಹಲವಾರು ಕ್ವಶನ್ಸನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿರ್ತೀವಿ. ಇನ್ನು ಅರ್ಥಕ್ವಿಕ್ನ ಡೇಟಾ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ನವೆಂಬರ್ 2024ರಿಂದ ಫೆಬ್ರವರಿ 2025ರವರೆಗೆ ಭಾರತದಲ್ಲಾಗಿರುವಂಥ ಅರ್ಥಕ್ವಿಕ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈ ಡೇಟಾ ಪ್ರಕಾರ 159 ಅರ್ಥಕ್ವಿಕ್ಸ್ಗಳನ್ನು ಈ ಟೈಮ್ ಲೈನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಆಗಿರುತ್ತೆ. ಇದಿಷ್ಟು ನನ್ನ ಹತ್ರ ಇರುವಂಥ ಸದ್ಯದ ಮಾಹಿತಿ. ಇನ್ನುಳಿದಂತೆ ರಿವ್ಯೂ ಬಗ್ಗೆ ಹೇಳೋದಾದರೆ ಮ್ಯಾಥಮೆಟಿಕ್ಸ್ ಆ್ಯಸ್ ಯೂಶುವಲ್ಲು 20ರಿಂದ 25 ಈಸಿ ಟು ಮಾಡ್ರೇಟ್ ಲೆವೆಲ್ಲು. ಮ್ಯಾಥಮೆಟಿಕ್ಸ್ನ 20 ಕ್ವಶನ್ಸನ್ನು ಎಲ್ಲರೂ ಅಟೆಂಡ್ ಮಾಡ್ತಾರೆ. 5 ಕ್ವಶನ್ಸು ಕ್ಯಾಲ್ಕುಲೇಟಿವ್ ಆಗಿರ್ತವೆ, ನಿಮ್ಮ ಟೈಮ್ ಕನ್ಸ್ಯೂಮಿಂಗ್ ಆಗಿರ್ತವೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಔಟ್ ಆಫ್ ಔಟ್ ಕೂಡ ಮಾಡ್ಬೋದು, 20 ಮಿನಿಮಮ್ ಹೋಗ್ಬೋದು. ರೀಸನಿಂಗ್ 30ರಲ್ಲಿ 25 ತನಕ ಎಲ್ಲ ಹೋಗ್ತಿದ್ದಾರೆ. ಯಾಕೆಂದರೆ ರೀಸನಿಂಗು ಈಸಿ ಟು ಮಾಡ್ರೇಟ್ ಲೆವೆಲ್ ಇರುತ್ತೆ. ಸೊ ನೀವೆಲ್ಲ ಟಾಪಿಕ್ಸನ್ನು ಕವರ್ ಮಾಡಿದರೆ ಔಟ್ ಆಫ್ ಔಟ್ ತಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಸೈನ್ಸು ಆಲ್ರೆಡಿ 7ರಿಂದ 10 ಫಿಸಿಕ್ಸಿಂದ ಕೇಳ್ತಾ ಇದ್ದಾರೆ, 7ರಿಂದ 8 ಕೆಮಿಸ್ಟ್ರಿಯಿಂದ, 7ರಿಂದ 8 ಬಯಾಲಜಿಯಿಂದ. ಯಾಕೆ ಈ ಥರ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಈ ನ್ಯೂಮರಿಕಲ್ ಜಾಸ್ತಿ ಆಗ್ತಿದೆ ಫಿಸಿಕ್ಸಲ್ಲಿ. ಇದು ಮುಂದಿನ ದಿನಗಳಲ್ಲಿ ಟ್ರೆಂಡು ಚೇಂಜ್ ಆಗ್ಬೋದು. ಹಿಂಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. RRBನ ಬಯಾಲಜಿ ಕ್ವಶನ್ಸ್ ಜಾಸ್ತಿ ಮಾಡ್ಬೋದು, ಕೆಮಿಸ್ಟ್ರಿ ಕ್ವಶನ್ಸ್ನ ಜಾಸ್ತಿ ಮಾಡ್ಬೋದು. ಬಟ್ ಇನಿಷಿಯಲ್ ಟ್ರೆಂಡ್ ಈಗ ಸಿಕ್ಕಿರುವಂಥ 3 ದಿನದ ಎಕ್ಸಾಮ್ನ ಅಪ್ಡೇಟ್ಸ್ ಪ್ರಕಾರ ಫಿಸಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸು ಬರ್ತಾ ಇವೆ. ಇದಾದಮೇಲೆ ಕರೆಂಟ್ GK ಮತ್ತು CA ಟಾಪಿಕ್ಸ್ ಬಂದರೆ ಮೋಸ್ಟ್ ಆಫ್ ದಿ ಮೊದಲ 2 ದಿನ ಅಂತೂ ಎಲ್ಲ 20ಕ್ಕೆ 20 CA ಇತ್ತು ಅಂತ ಹೇಳ್ತಾ ಇದ್ರು. ಇವಾಗ ಸ್ವಲ್ಪ GK ಕ್ವಶನ್ಸ್ ಕೂಡ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಲೆಕ್ಕಾಚಾರದಲ್ಲಿ ಹೋಗೋದಾದರೆ 12ರಿಂದ 15 ಕ್ವಶನ್ಸನ್ನು ಅವರು CAಯಿಂದನೇ ಆಪ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕರೆಂಟ್ ಅಫೇರ್ಸ್ 2025 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಒಳ್ಳೆ ಸ್ಕೋರನ್ನು ತಂದು ಕೊಡುವಂಥ ಟಾಪಿಕ್ ಆಗಿರುತ್ತೆ. ಅದರಲ್ಲೂ ಈಸಿ ಕ್ವಶನ್ಸ್ ಏನು ಕೇಳ್ತಿಲ್ಲ, ಸ್ವಲ್ಪ ಟಿಪಿಕಲ್ ಆಗಿರೋ ಟ್ರಿಕ್ಕಿ ಕ್ವಶನ್ಸನ್ನು ಅವರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಡೀಟೇಲಾಗಿ ಓದಿದವ್ರು ಮಾತ್ರ ಇದನ್ನು ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ಸೊ ಓವರಾಲ್ ಆಗಿ ಹೇಳೋದಾದರೆ 70+ ಇಸ್ ಎ ಗುಡ್ ಸ್ಕೋರ್ ಅಂತ ಹೇಳಲಾಗ್ತಾ ಇದೆ. ನಮ್ಮ RRB ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ 70+ ಇದ್ದರೆ ಸೇಫ್ ಸ್ಕೋರ್ ಫಾರ್ ದ ಸೆಲೆಕ್ಷನ್ ಅಂತ ಹೇಳ್ಬೋದು. ಫಿಸಿಕಲ್ಗೆ ಸೆಲೆಕ್ಷನ್ ಆಗೋದಕ್ಕೆ 70+ ಸ್ಕೋರ್ ಇದ್ದರೆ ವೆರಿ ಗುಡ್ ಸ್ಕೋರ್ ಅಂತ ಹೇಳಲಾಗ್ತಾ ಇದೆ. ನೀವು ಕ್ಯಾಟಗರಿ ಕಮ್ಯುನಿಟಿ ರೈಸ್ ಆಯ್ತಾ ಹೋದಂಗೆ ಸ್ವಲ್ಪ ಸ್ಕೋರ್ನ ಅಳತೆಗಳನ್ನು ನೋಡ್ಕೋಬೇಕಾಗುತ್ತೆ. ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ. ಈ ವರ್ಷ ಕಾಂಪಿಟೇಷನ್ನ ನೀವು ಅಳತೆ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ರಾ ಮಾರ್ಕ್ಸ್ ಬಗ್ಗೆ ಹೇಳ್ತಾ ಇರೋದು. ರಾ ಮಾರ್ಕ್ಸ್ ನೀವು ಆದಷ್ಟು ಅಕ್ಯುರೇಟ್ ಆಗಿರಬೇಕಾಗುತ್ತೆ. 70+ ಸ್ಕೋರ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಅಟೆಂಡ್ ಮಾಡೋಕ್ಕೆ ಹೋಗಬಾರ್ದು. ಅಕ್ಯುರೇಸಿಯನ್ನು ಮೇಂಟೈನ್ ಮಾಡಿ ಎಕ್ಸಾಮಲ್ಲಿ. ಯಾಕೆಂದರೆ ನಾರ್ಮಲೈಸ್ ಆಗುತ್ತೆ. ನೀವು ಕೊಟ್ಟುವಂಥ ಎಕ್ಸಾಮ್ನ ಅಟೆಂಡ್ ಆದಮೇಲೆ ನಿಮ್ಮ ಮಾರ್ಕ್ಸ್ ಏನು ಬರ್ತವೆ ಅದು ರಾ ಮಾರ್ಕ್ಸ್ ಆಗಿರುತ್ತೆ. ಅದಾದಮೇಲೆ ನಾರ್ಮಲೈಸ್ ಮಾರ್ಕ್ಸ್ ಬರುತ್ತೆ, ಅದೇ ನಿಮ್ಮ ಫೈನಲ್ ಮಾರ್ಕ್ಸ್ ಕೂಡ ಆಗುತ್ತೆ ಅನ್ನೋದನ್ನು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ.
ಇದಿಷ್ಟು ಇವತ್ತಿನ ಡಿಸೆಂಬರ್ 1ನ ವಿಡಿಯೋ. ಡಿಸೆಂಬರ್ 2ನ ವಿಡಿಯೋನ ಕ್ವಶನ್ಸ್ ಬರ್ತಾ ಇದ್ದಂಗೆ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ನಮ್ಮ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲ ಮಾಹಿತಿಗಳನ್ನ ಒಂದು ಸಲ ನೋಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.